2 ವರ್ಷ PUC ಒಳಗೆ ಕಷ್ಟಪಟ್ಟು ಓದಿ ಲಕ್ಷಾಂತರ ವಿದ್ಯಾರ್ಥಿಗಳ ಜೊತೆ ಫೈಟ್ ಮಾಡ್ಕೊಂಡು ಒಂದು ಒಳ್ಳೆ ರ್ಯಾಂಕನ್ನು ಪಡ್ಕೊಂಡು ನಮಗೆ ಬೇಕಾದಂಥ ಒಂದು ಅರಣ್ಯ ವಿಭಾಗ ಅಂತ ಹೇಳ್ಕಿರೋ ಒಂದು ಕೋರ್ಸಿಗೆ ನಾವು ಜಾಯಿನ್ ಆದರೂ ಸಹ ಮುಂದೆ ನಮಗೆ 4 ವರ್ಷ ಡಿಗ್ರಿ ಮುಗಿದ್ಮೇಲೆ ನಮಗೆ ಆದಂಥ ಪ್ರತಿಷ್ಠಿತ ಒಂದು ಜಾಬ್ ಇಲ್ಲ. ಎಷ್ಟಪ್ಪ ಅಂತಂದ್ರೆ ಇದಕ್ಕೆ ಮೀಸಲಾತಿಗಳು ಕೇವಲ 50% ಕೊಟ್ಟು ನಮಗೆ ಸರ್ಕಾರ ಎಂಥ ದೊಡ್ಡ ಮೋಸ ಮಾಡಕತ್ತಂದ್ರೆ ತುಂಬ ದೊಡ್ಡ ಮೋಸ ಮಾಡಕತ್ತದ. ನಮ್ಮ 4 ವರ್ಷದ ಕಷ್ಟ ಎಲ್ಲಿ ಅಂದ್ರೆ ಹೊಳ್ಯಾಗ ಹುಂಚಿಕೆ ತೊಳ್ದಂಗೆ ಆಗತೈತಿ. ಇದಕ್ಕೆ ಸರ್ಕಾರದವರು ಕೇವಲ ಒಂದು ಆದೇಶವನ್ನು ನೀಡಿದ್ರು. ನಾವು ಫ್ರೀಡಮ್ ಪಾರ್ಕ್ ಒಳಗೆ ಸ್ಟ್ರೈಕ್ ಮಾಡಿ ಅದನ್ನೆಲ್ಲ ತಗೊಂಡ್ ಬಂದರೂ ಸಹ ಯಾವುದೇ ರೀತಿ ಅದರಿಂದ ಒಂದು ಆದೇಶ ಪತ್ರ ಬರಲಿಲ್ಲ. ಯಾವ ಸಚಿವರಾದಂಥವರು ಸಹ ಅದ್ರ ಬಗ್ಗೆ ಒಂದು ಒಲವು ತೋರಿಸಿ ಆಗಿನ ಕ್ಷಣಕ್ಕೆ ಮಾತ್ರ ಎಲ್ಲರ ಮನಸ್ಸು ಒಪ್ಸಿದ್ರು. ಬಟ್ ಇನ್ನೂ ಸಹ ಯಾವುದೇ ರೀತಿ ಒಂದು ಆದೇಶ ಪತ್ರ ಬಂದಿಲ್ಲ. ನಮಗೆ ಆದಂಥ ಒಂದು 100% ಮೀಸಲಾತಿಯನ್ನು ನಾವು ಈ ಒಂದು ವಿದ್ಯಾರ್ಥಿಗಳಿಗೆ ಕೊಡ್ತೇವೆ ಅಂತ ಹೇಳ್ತಾರೆ. ಇದು ಕೇವಲ ಒಂದು ಹೇಳಿಕೆ ಅಲ್ಲ. ನಾವು ಇದೇನಾದ್ರೂ ನೀವು ಪರಿಗಣಿಸಲಿಲ್ಲ ಅಂದ್ರೆ ನಾವು ರೋಡಿಗೆ ಇಳಿದು ಪ್ರತಿಭಟನೆ ಮಾಡ್ತೀವಿ. ಕೇವಲ ಕರ್ನಾಟಕದಾಗ ಇರೋದು ಕೇವಲ 3 ಫಾರೆಸ್ಟ್ ಕಾಲೇಜ್ಗಳದಾವು. ಆ 3 ಫಾರೆಸ್ಟ್ ಕಾಲೇಜ್ ಒಳಗೆ ಸೀಟ್ ತಗೊಳ್ಳೋದು ಎಷ್ಟು ಕಷ್ಟ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಫಾರೆಸ್ಟ್ ಮಾಡೋ ವಿದ್ಯಾರ್ಥಿಗೆ ಗೊತ್ತೈತೆ ಅದರ ನೋವೇನಂತ ಹೇಳ್ತಾರೆ. 80 ವಿಷಯಗಳನ್ನ ನಾವೆಲ್ಲ ಕಲ್ತ್ಕೊಂಡು ಸಹ ಇಲ್ಲಿ ಮುಂದೆ ಬಂದ ಮೇಲೂ ಈ ತರ ನಮಗೆ ಜಾಬ ಇಲ್ಲ. ಹೊರಗಿನ ಆರ್ಡಿನರಿ ಒಂದು ಕೋರ್ಸ್ ಮಾಡ್ಕೊಂಡು ಬಂದು ಈ ಒಂದು ಜಾಬಿಗೆ ಅಪ್ಲೈ ಮಾಡಕತ್ತಾರ. ನಮ್ಗೇನು ಮತ್ತು ನಾವು ಈ ಒಂದು ಕೋರ್ಸ್ ಕಲ್ತಂದವರಿಗೆ ಏನು ಕಿಮ್ಮತ್ ಐತಿ. ಅದೇ ರೀತಿ ಬೇರೆ ಕೋರ್ಸ್ಗಳಾದಂಥ ಅಗ್ರಿಕಲ್ಚರ್ ಆಗಿರ್ಬೋದು, ಹಾರ್ಟಿಕಲ್ಚರ್, ಈ ಥರ ವೆಟರ್ನರಿ ಇದೆಲ್ಲ ಮಾಡಿದವರು ಅವ್ರಿಗೆ 100% ಮೀಸಲಾತಿ ಏನೈತಿ. ಅದನ್ನ ನಮಗೆ ಈ ಒಂದು ಫಾರೆಸ್ಟ್ ಮಾಡಿ ಫಾರೆಸ್ಟ್ ಇದ್ದವರು ಫಾರೆಸ್ಟಿಗೆ ಒಂದು ಬ್ರಾಂಚ್ಗಳಿಗೆ ಕೋರ್ಸ್ಗಳಿಗೆ ಜಾಯ್ನ್ ಆಗ್ಬೇಕಂದ್ರೆ ಅವರಿಗೆ ಆದಂಥ ಪ್ರತಿಷ್ಠಿತವಾದ ಒಂದು ಜಾಬ್ ಇಲ್ಲಂದ್ರೆ ಅದಕ್ಕೆ ಯಾವ ಕಿಮ್ಮತ್ತ. ಇದಕ್ಕೆ ಸರ್ಕಾರ ಆದಷ್ಟು ಬೇಗ ಒಂದು ಉತ್ತರ ನೀಡಬೇಕು.